ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ 2026-27ನ ಸಾಲಿನಿಂದ CBSE ಬೋರ್ಡ್ 6ನೇ ತರಗತಿಗೆ 3ನೇ ಭಾಷೆಯನ್ನು ಕಡ್ಡಾಯಗೊಳಿಸಲಿದೆ. ಅಂದರೆ ತ್ರಿಭಾಷಾ ಸೂತ್ರ. ಈ 3ನೆಯ ಭಾಷೆ ಇದೆಯಲ್ಲ, R3 ಅಂತ ನಾವೇನು ಹೇಳ್ತೀವಲ್ಲ, ಈ R3 ಕನ್ನಡ ನಮ್ಮ ಕರ್ನಾಟಕಕ್ಕೆ ಅವಶ್ಯಕತೆ ಇಲ್ಲ. ನೀವು R3 ಬೇಕಾದ್ರೆ ಮಾಡಿ, ಆದರೆ ಅದು ಹಿಂದಿನೋ ಅಥವಾ ಸಂಸ್ಕೃತನೋ ಮಾಡಿ, ಕನ್ನಡ ಅಲ್ಲ. ಯಾಕೆಂದ್ರೆ ನಮ್ಮ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ನಮಗೆ R2ನೇ ಆಗಬೇಕೇ ಹೊರತು R3 ಅವಶ್ಯಕತೆ ಇರುವುದಿಲ್ಲ. ಅಷ್ಟೇ ಅಲ್ಲ, CBSE ಬೋರ್ಡು ಈಗಾಗಲೇ ರಾಜ್ಯ ಪಠ್ಯಕ್ರಮವನ್ನೇ ಪರಿಚಯಿಸಿದೆ. ಸಿರಿಗನ್ನಡ ಅಥವಾ ತಿಳಿಗನ್ನಡ ತೆಗೆದುಕೊಳ್ಳಿ ಅಂತ ಹೇಳಿದೆ. ಅನೇಕರು ಸಿರಿಗನ್ನಡ ತುಂಬಾ ಕಷ್ಟ ಇದೆ ಅಂತ ವಿಷಯ ಬೋರ್ಡಿಗೆ ಹೋಗಿದ್ದಕ್ಕಾಗಿ ಈ ವರ್ಷದಿಂದ ಅದು ತಿಳಿಗನ್ನಡವನ್ನು ಸಹ ಪರಿಚಯಿಸಿದೆ. ಹಾಗಿರುವಾಗ R3 ಕನ್ನಡ ಅವಶ್ಯಕತೆ ಕರ್ನಾಟಕಕ್ಕೆ ಇರುವುದಿಲ್ಲ. ಇದು ನಮ್ಮೆಲ್ಲರ ಗಮನದಲ್ಲಿರಲಿ. ಅಷ್ಟೇ ಅಲ್ಲದೆ ಈಗಾಗಲೇ CBSE ಬೋರ್ಡು ರಾಜ್ಯದ ಎಲ್ಲ CBSE ಪ್ರಿನ್ಸಿಪಾಲು ಮತ್ತು ವೈಸ್ ಪ್ರಿನ್ಸಿಪಾಲ್ನೆಲ್ಲ ಕರೆದು R3 ಬಗ್ಗೆ ಹೇಳಿದೆ. ಅಷ್ಟೇ ಅಲ್ಲದೆ ತಿಳಿಗನ್ನಡದ ಬಗ್ಗೆನೂ ತಿಳಿಸಿದೆ. R3ಯನ್ನು ಅವರು ಅನೇಕ ಪ್ರಿನ್ಸಿಪಾಲ್ಗಳು ಈಗಾಗಲೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅನೇಕ ಶಾಲೆಯ ಶಿಕ್ಷಕರು ನನಗೆ ಕರೆ ಮಾಡಿ ಕೇಳುತ್ತಾ ಇದ್ದಾರೆ, ನಮ್ಮ ಪ್ರಿನ್ಸಿಪಾಲ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ R3 ಕನ್ನಡವನ್ನು ಮಾಡಬೇಕು 6ನೇ ತರಗತಿಗೆ, ಸೆಕೆಂಡ್ ಲ್ಯಾಂಗ್ವೇಜು ಹಿಂದಿ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಹೌದಾ ಮೇಡಮ್ ಅಂತ ನನ್ನನ್ನು ಕೇಳ್ತಾ ಇದ್ದಾರೆ. ನೋ, ಅಲ್ಲ, ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಪ್ರಿನ್ಸಿಪಾಲ್ಗಳಿಗೆ ಇದು ಗೊತ್ತಾಗ್ಲಿಲ್ಲ. R3 ಅಂದ್ರೆ ಅದು ಹಿಂದಿ ಅಥವಾ ಸಂಸ್ಕೃತ, ಕನ್ನಡ ಅಲ್ಲ. ಅದು ಕನ್ನಡ ನಮಗೆ R2 ದ್ವಿತೀಯ ಭಾಷೆ ಆಗಬೇಕಲ್ಲ ನಮ್ಮ ನಾಡಿನಲ್ಲಿ. ಇದು ಕರ್ನಾಟಕ ಸರ್ಕಾರದ ಆದೇಶ ಕೂಡ ಇದೆಯಲ್ಲ. ಹಾಗಿರುವಾಗ ನಮಗೆ R3 ಬರೋದಿಲ್ಲ. ನೋಡಿ ಸ್ನೇಹಿತರೆ, ಅದು ಯಾವ ದೇಶದ ಮಗುನೇ ಆಗಿರ್ಲಿ, ಯಾವ ರಾಜ್ಯದ ಮಗುನೇ ಆಗಿರ್ಲಿ, ಆದ್ರೆ ನಾವು ಸಿರಿಗನ್ನಡನೋ ಅಥವಾ ತಿಳಿಗನ್ನಡವನ್ನೇ ಬೋಧನೆ ಮಾಡಬೇಕು. R3 ಕನ್ನಡ ಮಾಡುವ ಹಾಗಿಲ್ಲ. R3 ಒಂದೇಳೆ ನೀವು ತೆಗೆದುಕೊಂಡಿದ್ದೀರಿ ಅಂದ್ರೆ ಮುಂದೊಂದು ದಿನ ನಿಮಗೆ ದೊಡ್ಡ ಘೋರ ಆದಂತ ಶಿಕ್ಷೆ ಇದೆ ಅಂತಾನೆ ಅಂದ್ಕೊಳ್ಳಿ. ಯಾಕಂದ್ರೆ ಅದರಿಂದ ನಮಗೆ ತುಂಬಾ ತೊಂದರೆ ಇದೆ. ಈಗಾಗಲೇ ಅದು ಒಂದು ಸಂಚು ಅಂತ ತಿಳ್ಕೊಳ್ಳಿ, ನೀವು ಹುನ್ನಾರು ಅಂತ ತಿಳ್ಕೊಳ್ಳಿ. R3 ಬರ್ತಾ ಬರ್ತಾ ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಏನು ಪ್ರಿನ್ಸಿಪಾಲ್ಗಳು ಹೇಳ್ತಾ ಇದ್ದಾರಲ್ಲ, ಅದೇ ತರ ಆಗ್ಬಿಡುತ್ತದೆ ಅದು. ಹಾಗಾಗಿ ಅದಕ್ಕೆ ಅವಕಾಶವನ್ನು ಕೊಡಬೇಡಿ. R3 ನಮಗೆ ಅವಶ್ಯಕತೆ ಇಲ್ಲವೇ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಲ್ಲೇ ಇಲ್ಲ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ R3ಯನ್ನು ಗ್ರೇಡಿಂಗ್ ಸಿಸ್ಟಮ್ ಕೊಟ್ಟಿದೆ. CBSE ಬೋರ್ಡು ಎಕ್ಸಾಮ್ ಕೊಡ್ತೀನಿ ಅಂದ ತಕ್ಷಣನೇ ಒಂದು ವಾರದ ಮೊದಲನೇ ನಮ್ಮ ರಾಜ್ಯ ಸರ್ಕಾರ ಒಳ್ಳೆಯ ಕೆಲಸವನ್ನೇ ಮಾಡಿದೆ, ಗ್ರೇಡಿಂಗ್ ಸಿಸ್ಟಮ್ ಕೊಟ್ಟಿದೆ. ಇದು ಕೂಡ CBSE ಬೋರ್ಡ್ ಕೂಡ R3ಗೆ ಗ್ರೇಡಿಂಗ್ ಸಿಸ್ಟಮೇ ಕೊಡಬೇಕು. ಅದಕ್ಕೆ ಕಡ್ಡಾಯ ಪರೀಕ್ಷೆ ಅವಶ್ಯಕತೆ ಇಲ್ಲ, ನಮಗೆ ಬೇಡ. ಈಗಾಗಲೇ ತಮಿಳುನಾಡು ಸರ್ಕಾರದಲ್ಲಿ R1 R2 ಸಾಕು ಅಂತ ಹೇಳಿದ್ದಾರೆ, R3 ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ನಾಡಿನಲ್ಲಿ ಹಾಗೆ ಆಗಬೇಕದು. R1 R2ನೇ ಸಾಕು, ನಮಗೆ R3 ಅವಶ್ಯಕತೆ ನಮಗಿಲ್ಲ. ಎಲ್ಲ ನನ್ನ ಸ್ನೇಹಿತರುಗಳೇ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿ. ನಿಮ್ಮ ಶಾಲೆಯಲ್ಲಿ 6ನೇ ತರಗತಿಗೆ ಕನ್ನಡದಲ್ಲಿ R3ಯನ್ನು ಪರಿಚಯಿಸಬೇಡಿ. ಸಿರಿಗನ್ನಡ ಅಥವಾ ತಿಳಿಗನ್ನಡವನ್ನೇ ಮಾಡಿ. ಓಕೆನಾ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ನಿಮಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಎಲ್ಲರೂ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.